ಹೌದಮ್ಮ ಜಾನಿ, ಆದರೆ ಮೀಟಿಂಗ್ ಕ್ಯಾನ್ಸಲ್ ಆಗೋಯ್ತು. ಹಾ ಹೌದೌದು, ನಾವು ಮೀಟಿಂಗ್ ಕ್ಯಾನ್ಸಲ್ ಆಯ್ತು ಅಂತ ಮನೆಗೆ ವಾಪಸ್ ಹೊರಟಿದ್ವಿ. ಆವಾಗ ಬರೋವಾಗ ಯಾರೋ ಈ ದೇವಸ್ಥಾನದ ಬಗ್ಗೆ ಹೇಳಿದ್ರು, ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅತ್ಯಮ್ಮ. ದೇವ್ರ ದಯೆ, ಮಗು ನಮಗೆ ಸಿಕ್ತು. ಮಗು ಸಿಕ್ತಿದ್ದ ಹಾಗೆ ಮಗುನ ಎತ್ಕೊಂಡು ನೀವು ನಮ್ಮನ್ನ ಹುಡುಕ್ಬೇಕಾಗಿತ್ತಲ್ವಾ? ಅದನ್ನ ಬಿಟ್ಟು ಈ ಯಾವ ಪೂಜೆ ಮಾಡಿಸ್ತಿದ್ದೀರ ಅಕ್ಕ? ಹೌದಲ್ಲ, ನೀವು ಪೂಜೆ ಮಾಡ್ತಾ ಇದ್ರಿ. ಆದಿ, ಪಾರ್ವತಿ, ನೀವಿಬ್ರು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ದಯವಿಟ್ಟು ಏನು ಅಂತ ಹೇಳಿ. ಸಾರಿಮ್ಮ, ನಾವು ಮೀಟಿಂಗಾಗಿ ಬಾಂಬೆಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಮ ಹತ್ರ ಸುಳ್ಳು ಹೇಳಿದ್ವಿ. ಅದು ಮಗುಗೆ ಕಂಟಕ ಪರಿಹಾರ ಪೂಜೆಗೆ ಬಂದಿದ್ವಿ ಅಮ್ಮ. ಹಾಗಾದ್ರೆ ಗುರುಗಳು ಮಗುಗೆ ಕಂಟಕ ಇದೆ ಅಂತ ಹೇಳಿದ್ದು, ಪರಿಹಾರದ ಪೂಜೆಗೋಸ್ಕರ ಇಲ್ಲಿಗೆ ಬರ್ಬೇಕು ಅಂತ ಹೇಳಿದ್ದೆಲ್ಲ ನಿಮ್ಗೆ ಮೊದ್ಲೇ ಗೊತ್ತಿತ್ತಾ? ಇಲ್ಲ ಅತ್ಯಮ್ಮ, ಮಗು ಕಂಟಕ ಇದೆ ಅಂತ ಗುರುಗಳು ಹೇಳಿದ್ರ? ಹೌದು, ಮಗುಗೆ ಕಂಟಕ ಇದೆ, ಅಲ್ಲಿಗೆ ಬಂದು ಪೂಜೆ ಮಾಡ್ಬೇಕು ಅಂತ ನಿಮ್ಗೆ ಯಾರು ಹೇಳೋದು? ಕರುಳ ಬಳ್ಳಿಗೆ ಕಂಟಕ ಕಾದೈತಿ. ಜನನ ಮರಣ ಅನ್ನೋದು ನಮ್ಮ ಕೈಯಾಗಿಲ್ಲ. ಹಾಲಕ್ಕಿ ನುಡಿತೈತಿ ತಾಯಿ, ಹಾಲಕ್ಕಿ ನುಡಿತೈತಿ. ಆ ವಿಷಯನ ನೀವ್ ನಮಗೂ ತಿಳಿಸ್ಬೇಕಾಗಿತ್ತು ತಾನೆ. ಪೂಜೆ ಮಾಡ್ಸೋದಿಕ್ಕೆ ನೀನು ಯಾಕೆ ಬರ್ಬೇಕಿತ್ತು? ಹೆತ್ತ ತಾಯಿ ಪೂಜೆ ಮಾಡ್ಸಿದ್ರೆ ಮಾತ್ರ ಮಗು ಕಂಟಕ ಕಡಿಯೋದು. ಇದ್ರ ಹೆತ್ತ ತಾಯಿ ನಾನ್ ತಾನೆ. ಕೆಲಸ ಆಯ್ತಾ? ಆಗೋದ್ರಲ್ಲಿತ್ತು ಮೇಡಮ್. ಮಗುನ ಎತ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದೀವಿ. ಅಷ್ಟರಲ್ಲಿ ಯಾರೊಬ್ಬ ಬಂದು ನಡೆದ್ಬಿಟ್ಟ. ಇವನ್ ಕೈಯಿಂದ ಮಗು ಕಿತ್ಕೊಂಡು ಅವ್ನ ನಿಂತ ಕೈಗೆ ಒಪ್ಸಿ ನಮ್ಮನ್ನ ಹಿಡಿಯಕ್ಕೆ ಟ್ರೈ ಮಾಡ್ದೆ ಮೇಡಮ್. ಅವನ ಕಡೆಯಿಂದ ತಕ್ಷಣ ನೋಡಿ ಬಂದ್ಬಿಟ್ವಿ. ಆದರೆ ನಮ್ಗೆ ಇನ್ನೂ ಒಂದು ಚಾನ್ಸ್ ಇದೆ ಮೇಡಮ್. ನಾವೀಗ ಮೇನ್ ರೋಡ್ ಹತ್ತ ಕಾಯ್ತಾ ಇರ್ತೀವಿ. ಆ ಕಾರ್ ಬರತ್ಲೆ ಅಡ್ಡ ಹಾಕಿ ಆ ಮಗು ತಂದು ನಿಮ್ಗೆ ಒಪ್ಪಿಸ್ತೀವಿ. ಆದರೆ ನನಗೊಂದು ವಿಷಯ ಅರ್ಥ ಆಗಿಲ್ಲ ಮೇಡಮ್. ನಮ್ಮಿಂದ ಮಗುನ ಕಾಪಾಡ್ದವನು ಆ ಮಗು ನೋಡಿ ನನ್ನ ಮಗು ಅಂತ ಹೇಳ್ದ. ನನ್ ಮಗು ಅನ್ನ ಯಾರವನು? ಗೊತ್ತಿಲ್ಲ ಮೇಡಮ್. ನಿನ್ನೆ ಅವನ ದೇವಸ್ಥಾನ ನೋಡಿದೆ ಅಷ್ಟೇ. ಆದರೆ ಅವನ ಹೆಂಡತಿಗೆ ಅವನು ಪಾರು ಅಂತ ಇದ್ದ. ಒಂದ್ ಫೋಟೋ ಕಳಿಸ್ತೀನಿ, ನೋಡಿ ಅವನೇನಾ ಅಂತ ಹೇಳು. ಸರಿ ಮೇಡಮ್. ಹೌದು ಮೇಡಮ್, ಇವನೇ. ಅಂದ್ರೆ ಆದಿ ಪಾರ್ವತಿನೂ ಶಿವಪುರದಲ್ಲೇ ಇದ್ದಾರ ಮೇಡಮ್? ನಿಮ್ಮನ್ನ ತಡೆದವನು ಅಖಿಲಾಂಡೇಶ್ವರಿಯ ದೊಡ್ಡ ಮಗ ಆದಿತ್ಯ. ಅವನಿದ್ದಾಗ ಆ ಮಗುನ ಟಚ್ ಕೂಡ ಮಾಡಕ್ಕಾಗಲ್ಲ. ನೀವ್ ಅಲ್ಲಿಂದ ಹೊರಟು ಬಂದ್ಬಿಡಿ. ಮೇಡಮ್, ನೀವು ನಮ್ಗೆ ಕೊಟ್ಟು ಡೀಲು ಕ್ಯಾನ್ಸಲ್ ಅನ್ಕೊಳ್ಳಿ, ಬಟ್ ನಿಮ್ ಹಣ ನಿಮಗೆ ಬಂದ್ ಸೇರುತ್ತೆ. ಸರಿ ಮೇಡಮ್. ಪೂಜೆ ಸುಸ್ತೋತ್ರವಾಗಿ ಮುಗಿದಿದೆ. ಆ ಮಗುನ 5 ಸರಿ ಆ ಶಿವಲಿಂಗನ ದಾಟ್ಸ.
ಪೂಜೆಯ ಪ್ರಾರಂಭದಲ್ಲಿ ಯಾರೋ ಮಗುನ ಎತ್ಕೊಂಡೋಗಿ ವಿಘ್ನ ಆದರೂ ಕೊನೆಗೆ ಪೂಜೆ ತುಂಬ ಚೆನ್ನಾಗಾಯ್ತು. ನಿಮ್ಮ ಕುಟುಂಬಕ್ಕೆ ಆ ದೇವರು ಒಳ್ಳೇದು ಮಾಡ್ಲಮ್ಮ. ನಾನಿನ್ ಬರ್ತೀನಮ್ಮ. ಬೆಂಗಳೂರಿನ ಯಾವುದೇ ಏರಿಯಾದಲ್ಲಾದ್ರೂ ದೊಡ್ಡ ಬಂಗ್ಲೆ ತಗೊಂಡು ಅಲ್ಲೇ ವಾಸ ಮಾಡ್ಬೋದಾಗಿತ್ತು. ಆದ್ರೆ ನೀವಿಬ್ರು ಇನ್ನೂ ಅರಸನ ಕೋಟೆ ಔಟ್ ಹೌಸ್ ಅಲ್ಲೇ ಇದ್ದೀರಾ. ಅರಸನ ಕೋಟೆ ಅಂದ್ರೆ ದೇವಸ್ಥಾನ. ಇದನ್ನ ಬಿಟ್ಟು ನಾವ್ ಎಲ್ಲೂ ಹೊರಗ್ ಹೋಗಲ್ಲ ಅಂತ ನಿಮ್ ಮ್ಯಾನೇಜರ್ ಹತ್ರ ಹೇಳಿದ್ದನ್ನ ರಘು ಕೇಳಿಸ್ಕೊಂಡಿದ್ದಾರೆ. ನಮ್ಮನ್ ಬಿಟ್ಟು ಹೋಗೋ ಮನ್ಸಿಲ್ಲ ಅಂದ್ಮೇಲೆ ನಮ್ ಜೊತೆಲೆ ಅರಸನ ಕೋಟೆ ಮನೇಲೆ ಬಂದಿರ್ಬೋದಲ್ಲ. ಇನ್ನು ನಮ್ಮಿಂದ ದೂರನೇ ಇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಲ್ವಾ? ನನಗೋಸ್ಕರ, ಮಗುಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಅರಸನ ಕೋಟೆಗೆ ನೀವಿಬ್ರು ಬಂದಿರ್ಬೋದಾ ಶಾಶ್ವತವಾಗಿ? ಇಲ್ಲಿಂದ ಹೋಗ್ತಿದ್ದ ಹಾಗೆ ಅರಸನ ಕೋಟೆಗೆ ಹೋಗೋಣ. ಯಾಕಂದ್ರೆ ಒಂದು ಕ್ಷಣ ಹೆಚ್ಚು ನೀವು ಅಲ್ಲಿದ್ರು ಅಲ್ಲೇ ಇರೋದಕ್ಕೆ ಇನ್ನೇನಾದ್ರೂ ಒಂದು ಕಾರಣ ಹುಟ್ಕೊಂಡ್ಬಿಟ್ರೆ ಅಂತ ನಂಗೆ ಭಯ. ಇಲ್ಲಿಂದ ಹೋಗ್ತಿದ್ದ ಹಾಗೆ ಎಲ್ಲರೂ ಅರಸನ ಕೋಟೆಗೆ ಹೋಗ್ಬಿಡೋಣ. ಪೂಜೆನ ಹೆತ್ತ ತಾಯಿ ತಾನೇ ಮಾಡ್ಬೇಕಾಗಿರೋದು. ಆದ್ರೆ ಅಖಿಲಮ್ಮನವ್ರ ಪ್ರಕಾರ ಮಗುನ ಹೆತ್ತ ತಾಯಿ ಜನನಿ ತಾನೇ. ನಿನ್ ಮಡ್ಲಲ್ಲಿ ಪೂಜೆ ಮಾಡೋದಕ್ಕೆ ಅಖಿಲಮ್ಮ ಹೇಗೆ ಒಪ್ಕೊಂಡ್ರು? ಸಾರಥಿ, ಅದೊಂದು ದೊಡ್ಡ ಕತೆ. ಅದಕ್ಕೆ ಅತ್ತೆಯಮ್ಮ, ಮಾವ, ಜನನಿ ಇವರೆಲ್ಲರ ಮುಂದೆನೆ ಶಿವನ್ ಪೂಜೆ ಮಾಡಿದೆ. ಪೂಜೆ ತುಂಬಾ ಚೆನ್ನಾಗಾಯ್ತಪ್ಪ. ಆಮೇಲೆ ಅತ್ತೆಯಮ್ಮ ಗುರುಗಳಿಗೂ ಫೋನ್ ಮಾಡಿದ್ರು. ಗುರುಗಳು ಹೇಳಿದ್ರಂತೆ ನಮ್ಮ ಮಗುಗಿದ್ ಕಂಟಕ ಎಲ್ಲ ಕಳೀತು ಅಂತ. ಅಂತೂ ಆ ಭಗವಂತ ಅರಸನ ಕೋಟೆ ಬೆಳಕನ್ನ ಯಾವತ್ತೂ ನಂದೋದಕ್ ಬಿಡಲ್ಲ ಅಂತ ನಂಬಿಕೆ ಬಂತು. ಮನೇಲೂ ಅಷ್ಟೇ ಪಾರು, ನೀನು ಹಚ್ಚೋಗಿದ್ದ ನಂದಾದೀಪ ನಂದದೇ ಬೆಳಗ್ತಾ ಇದೆ. ನನ್ನ ಮೊಮ್ಮಗಳಿಗಿದ್ದ ಕಂಟಕ ಕಳೀತು ಅಂತ ಗುರುಗಳ ಬಾಯಲ್ಲೂ ಬಂದಿದೆ. ನನಗೆ ತುಂಬ ಸಂತೋಷ ಆಯ್ತಮ್ಮ. ಸಾರಥಿ, ನಿಮ್ಮ ಸಂತೋಷನ ಹೆಚ್ಚು ಮಾಡುವಂತ ಇನ್ನೊಂದು ವಿಷಯನೂ ಇದೆ. ಏನು? ಅಪ್ಪ, ಇಲ್ಲಿಂದ ಬರ್ತಿದ್ದ ಹಾಗೆ ನಾವೆಲ್ಲರೂ ಅರಸನ್ ಕೋಟೆ ಮನೆಯಲ್ಲೇ ಇರೋದಂತೆ. ಹಾಗಂತ ಅತ್ತೆಯಮ್ಮ ಹೇಳಿದ್ರು, ನಾವು ಒಪ್ಕೊಂಡ್ವಿ. ಮಗು ನಿಂದೆ ಅಂತ ಗೊತ್ತಾಗದೇ ಇದ್ರೇನಂತೆ. ನೀನು ದೊಡ್ಡ ಯಜಮಾನ್ರು, ಮಗು ಎಲ್ಲರೂ ಅರಸನ ಕೋಟೆನಲ್ಲಿ ಒಂದೇ ಸೂರ್ನಡಿ ಇರೋ ಹಾಗಾಯ್ತಲ್ಲ. ಅಷ್ಟು ಸಾಕು ನನಗೆ.